ಒಂದ್ ಕಡೆ ಪರಪ್ಪರ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಕಣ್ಣೀರನ್ನ ಹಾಕ್ತಾ ಇದ್ರೆ, ಮತ್ತೊಂದ್ ಕಡೆ ಚಿತ್ರರಂಗ ಕಾಟೇರನಿಗಾಗಿ ವಿಶೇಷ ಹೋಮ ಹವನದ ಮೊರೆ ಹೋಗಿದೆ. ಇವತ್ತು 7:30 ಬೆಳಿಗ್ಗೆಯಿಂದಲೇ ಈ ವಿಶೇಷ ಪೂಜೆ ಹೋಮ ಹವನ ಎಲ್ಲ ಶುರು ಆಗಿದೆ. ಕಲಾವಿದರ ಸಂಘದಿಂದ ಈ ಹೋಮ ಹವನವನ್ನ ವಿಶೇಷ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಇಲ್ಲಿ 2 ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಒಂದು, ನಟ ದರ್ಶನ್ ಶೀಘ್ರ ಬಿಡುಗಡೆಗಾಗಿ, ಮತ್ತೊಂದು ಕಡೆ ಈ ವರ್ಷದಲ್ಲಿ 100ಕ್ಕೂ ಅಧಿಕ ಸಿನಿಮಾಗಳು ಇಲ್ಲಿ ತನಕ ರಿಲೀಸ್ ಆಗಿದ್ರು ಕೂಡ ಸ್ಯಾಂಡಲ್ವುಡ್ನ ಏಳಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಸ್ಯಾಂಡಲ್ವುಡ್ನ ಏಳಿಗೆಗೋಸ್ಕರ ದೇವರ ಮೊರೆ ಹೋಗಲಾಗಿದೆ. ಕಲಾವಿದರಿಂದ ಗಣಹೋಮ, ಆಶ್ಲೇಷ ಬಲಿ ಪೂಜೆಯನ್ನು ಮಾಡಲಾಗ್ತಾ ಇದೆ. ನಟ ದರ್ಶನ್ಗೋಸ್ಕರ ಮೃತ್ಯುಂಜಯ ಹೋಮವನ್ನ ಮಾಡಲಾಗ್ತಾ ಇದೆ. ಹೋಮವನ್ನ ನೆರವೇರಿಸ್ತಾ ಇರೋದು ನಟ ದೊಡ್ಡಣ್ಣ ದಂಪತಿ. ಹಿರಿಯ ನಟಿ ಸರೋಜಾದೇವಿ ಸಲಹೆಯಂತೆ ಹೋಮವನ್ನ ಮಾಡಿಸ್ತಾ ಇದ್ದಾರೆ. ಉಡುಪಿಯ ಪ್ರಕಾಶ್ ಅಮ್ಮಣ್ಣಯ್ಯ ನೇತೃತ್ವದಲ್ಲಿ ಪೂಜೆ ಆಗ್ತಾ ಇದೆ. ವಿಶೇಷ ಪೂಜೆಯಲ್ಲಿ 500ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವಂತ ನಿರೀಕ್ಷೆಯಿದೆ. ಆಲ್ರೆಡಿ ಹಿರಿಯ ಕಲಾವಿದರೆಲ್ಲ ಬೆಳಿಗ್ಗೆನೆ ಬಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. 7:30ಯಿಂದಲೇ ಕಲಾವಿದರ ಸಂಘದಿಂದ ಪೂಜೆ ಆರಂಭಗೊಂಡಿದೆ. 11:30 ತನಕ ಇರುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಹೋಮ ಹವನ ನಡೀತಾ ಇದೆ. ಕಲಾವಿದರ ಸಂಘದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸತೀಶ್, ಈ ಹೋಮ ಹವನದ ಬಗ್ಗೆ ಕ್ಲಾರಿಟಿ ಅಥವಾ ಕನ್ಫರ್ಮೇಶನ್ ಬಗ್ಗೆ ಏನ್ ಪೂಜೆ ಮಾಡಿಸಿದ್ದಾರೆ, ಅಫಿಷಿಯಲ್ ಆಗಿ ಇಲ್ಲಿ ತನಕ ಯಾರು ಕೂಡ ಹೇಳ್ತಾ ಇರಲಿಲ್ಲ. ಇವತ್ತು ಆ ಹೋಮ ಹವನ ಪೂಜೆಗಳು ಏನೇನ್ ನಡೀತಾ ಇದೆ, ಯಾರ ನೇತೃತ್ವದಲ್ಲಿ ನಡೀತಾ ಇದೆ, ಯಾವ ಕಾರಣಕ್ಕೋಸ್ಕರ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರಾ? ಎಸ್ ಶರ್ಮಿತಾ, ಈಗ ಸದ್ಯಕ್ಕೆ ನಾನು ಕಲಾವಿದರ ಸಂಘದಲ್ಲಿ ಕಲಾವಿದರಿಂದ ಚಿತ್ರರಂಗದ ಏಳಿಗೆಗಾಗಿ ನಾವು ಪೂಜೆ ಮಾಡ್ತಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಸದ್ಯಕ್ಕೆ ನಾವೀಗ ದೊಡ್ಡಣ್ಣ ದಂಪತಿಗಳು ಒಂದು ಸಂಕಲ್ಪ ಮಾಡ್ತಾ ಇರೋದನ್ನ ನೋಡಬಹುದು. ಈ ಸಂಕಲ್ಪ ಆದ ತಕ್ಷಣ ಆಗುವಂತಹ ಮೊದಲ ಪೂಜೆ ಮೃತ್ಯುಂಜಯ ಹೋಮ. ವಿಶೇಷವಾಗಿ ನೀವು ಒಂದು ಮಾತು ಹೇಳಿದ್ರಿ, ಕಾಟೇರನಿಗಾಗಿ ಪೂಜೆ ಅಂತ. ಖಂಡಿತವಾಗ್ಲೂ ಈಗ ನಮಗೆ ಅನ್ನಿಸ್ತಿರುವಂತದ್ದು, ಸಾಮಾನ್ಯವಾಗಿ ನಮಗೆ ಮೃತ್ಯುಂಜಯ ಹೋಮ ಅಂದ್ರೆ ಸಾವು ನೋವುಗಳಿಗಾಗಿ ಮಾಡುವಂತಹ ಪೂಜೆ ಅನ್ನುವಂಥದ್ದನ್ನ ನಮಗೆಲ್ಲರಿಗೂ ಗೊತ್ತಿರೋ. ಆದರೆ ಈ ಒಂದು ಪೂಜೆಯ ಹಿಂದಿನ ಉದ್ದೇಶವೂ ಕೂಡ ಬೇರೆ ಇದಿದೆ. ಅದೇನಂದ್ರೆ ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಮಾಡುವಂತಹ ಪೂಜೆ. ಅಂದ್ರೆ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಯಾವ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿದೆ ಅಂತ ನೋಡೋದಾದ್ರೆ ಅದು ನಟ ದರ್ಶನ್ ಅವರಿಗೆ. ಸೊ ಅವರ ವ್ಯಕ್ತಿ ಆ ಒಂದು ಕೊಲೆ ಪ್ರಕರಣದ ನಂತರ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿದೆ. ಆ ಒಂದು ಧಕ್ಕೆಗಾಗಿಯೇ ಈ ಪೂಜೆ ಮಾಡ್ತಿದ್ದಾರೆ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಅದರಲ್ಲೂ ಕೂಡ ಈಗ ಮೊದಲಿಗೆ ಮೃತ್ಯುಂಜಯ ಹೋಮವನ್ನೇ ಮಾಡ್ತಿರುವಂತದ್ದು. ಈ ಪೂಜೆಯಿಂದನೇ ವ್ಯಕ್ತಿತ್ವ ಧಕ್ಕೆ ಆಗಿರುವಂತಹ ಆ ಧಕ್ಕೆಯಿಂದ ನಿವಾರಣೆ ಸಿಗಲಿ ಅನ್ನುವಂತಹ ಪೂಜೆ ಆಗಿದೆ. ಸೊ ಈಗಾಗಲೇ 5 ಜನ ಮುತ್ತೈದೆಯರು ಒಂದು ಆರತಿ ಬೆಳಗುವ ಮುಖಾಂತರ ಈ ಒಂದು ಪೂಜೆಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ದೊಡ್ಡಣ್ಣ ದಂಪತಿಗಳು ಈ 5 ಏನು 4 ಯಾಗ, ಒಂದು ಮೃತ್ಯುಂಜಯ ಹೋಮ ಇರ್ಬೋದು, ಗಣ ಹೋಮ ಇರ್ಬೋದು, ಸರ್ಪ ಶಾಂತಿ ಇರ್ಬೋದು, ಆಶ್ಲೇಷ ಬಲಿ, ಈ 4 ಪೂಜೆಯನ್ನು ಕೂಡ ದೊಡ್ಡಣ್ಣ ದಂಪತಿಗಳೇ ನೆರವೇರಿಸ್ತಾರೆ. ಕಲಾವಿದರ ಸಂಘ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ಇಲ್ಲಿ ನಡೆದಂತಹ ಒಂದಷ್ಟು ಹೋಮ ಹವನಗಳಿಗೂ ಕೂಡ ದೊಡ್ಡಣ್ಣ ದಂಪತಿಗಳೇ ಕೂತು ಪೂಜೆಯನ್ನು ಮಾಡಿದರು. ಈಗ ಅದೇ ರೀತಿಯಾಗಿ ಕೂಡ ಈ ಒಂದು ವಿಶೇಷವಾದಂತಹ ಪೂಜೆಗಳಿಗೂ ಕೂಡ ದೊಡ್ಡಣ್ಣ ದಂಪತಿಗಳೇ ಕೂತಿರುವಂತದ್ದು. ಸೊ ನೀವು ಹೇಳಿದ್ರಿ, ಯಾರು ಕೂಡ ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅಂತದ್ದು. ಸೊ ಇಲ್ಲಿ ಈ ಒಂದು 4 ಪೂಜೆಗಳ ಹಿಂದಿನ ಉದ್ದೇಶಗಳನ್ನ ನಾವು ನೋಡೋದಾದ್ರೆ, ಮೊದಲಿಗೆ ಮೃತ್ಯುಂಜಯ ಹೋಮ ನೀವು ಹೇಳಿದ್ರಿ. ನಾನು ಆಗ್ಲೇ ಹೇಳಿದಾಗ ಮೃತ್ಯುಂಜಯ ಹೋಮ ಅಂದ್ರೆ ವ್ಯಕ್ತಿ ಧಕ್ಕೆ, ಸಾವು ನೋವುಗಳು ಈ ಒಂದು ವಿಚಾರವಾಗಿ ಮಾಡುವಂತಹ ಪೂಜೆ. ಸೊ ಅದು ದರ್ಶನ್ ಅವರಿಗೆ ನೇರವಾಗಿ ಸಲ್ಲುತ್ತದೆ. ಅದರ ಜೊತೆಗೆ ಒಂದು ಸರ್ಪ ಶಾಂತಿ ಏನಿದೆ ಅಂತಂದ್ರೆ, ಈಗಾಗಲೇ ನಾವು ಕೂಡ 101 ಸರ್ಪಗಳ ಸಂಹಾರ ಆಗಿರುತ್ತೆ. ಆ ಸರ್ಪಗಳಿಗಾಗಿ ಮಾಡುವಂತಹ ಒಂದು ಶಾಂತಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪೂಜೆಯ ನೇತೃತ್ವ ವಹಿಸಿರುವಂತಹ ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ ನಮ್ಮ ನ್ಯೂಸೆಟಿನ್ ಜೊತೆಗೂ ತಿಳಿಸಿದ್ದಾರೆ. ಅದಾದ ನಂತರ ಮಾಡುವಂತದ್ದು ಆಶ್ಲೇಷ ಬಲಿ. ಇದು ಕೂಡ ಛಾಯಾಚಿತ್ರಗಳು, ನೃತ್ಯಗಳು, ಯಾರಿಗಾದರೂ ಸಮಸ್ಯೆ ಆದಂತಹ ಸಂದರ್ಭಗಳಲ್ಲಿ ಅದಕ್ಕೆ ಬೇಕಾಗುವಂತ ನಿರ್ವಿಘ್ನವಾಗಿ ಆಗುವಂತಹ ಪೂಜೆ ಅಂತ ಪ್ರಕಾಶ್ ಅವರೇ ಹೇಳಿದ್ರು. ಸೊ ಅದನ್ನು ಕೂಡ ನಾವು ನೋಡಬಹುದು. ಇಲ್ಲಿ ನೇರವಾಗಿ ಕೂಡ ಕಲಾವಿದರಿಗೆ ಸಂಬಂಧಪಟ್ಟಂತದ್ದು, ಇದು ಚಿತ್ರರಂಗಕ್ಕೆ ಸಂಬಂಧಪಡೋದಕ್ಕಿಂತ ನೇರವಾಗಿ ಕಲಾವಿದರಿಗೆ ಸೇರುವಂತದ್ದು. ಸೊ ಅದರಲ್ಲೂ ಕೂಡ ಇದು ನಿಜವಾಗ್ಲೂ ಕೂಡ ದರ್ಶನ್ ಅವರಿಗೋಸ್ಕರನೇ ಮಾಡ್ತಾ ಇರುವಂತಹ ಪೂಜೆನ. ಅದರ ಜೊತೆಗೆ ಗಣಹೋಮ, ಗಣಪತಿ ಯಾಗ ಏನಿದೆ, ಇದು ಕೂಡ ಯಾವುದೇ ವ್ಯಕ್ತಿ ಕೆಲಸಕ್ಕೆ ಅಡಚಣೆ ಆಗದಿರಲಿ. ಸದ್ಯಕ್ಕೆ ಅಡಚಣೆ ಆಗದಿರುವಂತಹ ಕೆಲಸ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ನಿರ್ವಿಘ್ನವಾಗಿ ಆಚೆ ಬರಲಿ, ಒಂದು ಬೇಲ್ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ದರ್ಶನ್ಗಾಗಿ ಈ ಒಂದು 4 ಪೂಜೆಗಳನ್ನ ಮಾಡ್ತಿದ್ದಾರಾ ಅನ್ನುವಂತ ಅನುಮಾನ ಮೂಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶರ್ಮಿತಾ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಪೂಜೆಗೆ ಬರುವಂತಹ ಅತಿಥಿಗಳಿಗೆ ವಿಶೇಷ ಊಟ ರೆಡಿ ಆಗ್ತಾ ಇದೆ. ಹೋಳಿಗೆ, ಹಿತಕಿದ ಬೇಳೆ ಸಾರು, ಪೂರಿ, ಹಿರೇಕಾಯಿ ಬಜ್ಜಿ, ಹೆಸರು ಬೇಳೆ ಕೋಸಂಬರಿ, ಮೈಸೂರು ಪಾಕ್, ಪುಳಿಯೋಗರೆ, ಅನ್ನ, ಸಾಂಬಾರ್, ಸಬ್ಬಕ್ಕಿ ಪಾಯಸ, ಹೀಗೆ ತರಹೇವಾರಿ ಊಟ ಸಿದ್ಧವಾಗ್ತಾ ಇದೆ. ಇಲ್ಲ, ನಾನು ಕೆಟ್ಟಗೆ ಹಾಕಲೇ ಇಲ್ಲ. ಇನ್ನೊಂದು 5 minutes. 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 5
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.